ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಫಸ್ಟ್ ಆಫ್ ಆಲ್ ನಾನು ನಿಮ್ಮೆಲ್ಲರಿಗೂ ಸಾರಿ ಕೇಳ್ತೀನಿ, ಯಾಕಂದರೆ ತುಂಬ ದಿವಸಗಳ ನಂತರ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ಬೀಯಿಂಗ್ ಇನ್ಕನ್ಸಿಸ್ಟೆಂಟ್ ಆ್ಯಂಡ್ ಇರ್ರೆಗ್ಯುಲರ್ ವಿತ್ ಮೈ ಬ್ಲಾಗ್ ಅಪ್ಲೋಡ್ಸ್. ಥ್ಯಾಂಕ್ ಯು ಫಾರ್ ಸ್ಟೇಯಿಂಗ್ ವಿತ್ ಮೀ. ಸೊ ಊರಿಗೆ ಹೋಗಿದ್ದೆ, ಹಾಗಾಗಿ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಊರಿಂದ ಬಂದ ನಂತರ ನನಗೆ ಹುಷಾರಿರಲಿಲ್ಲ. ಸೊ ಅದ ನಂತರ ಕಂಪ್ಲೀಟ್ ನಾನು 3-4 ಡೇಸ್ ಲೀವಲ್ಲಿದ್ದೆ, ರೆಸ್ಟಲ್ಲಿದ್ದೆ. ಅದಾದ ನಂತರ ನನಗೆ ಹುಷಾರೇ ಇಲ್ಲ, ಆರೋಗ್ಯ ಸರಿಯೇ ಇಲ್ಲ. ಹೆವಿ ಕೋಲ್ಡು, ಫೀವರ್, ಥ್ರೋಟ್ ಪೇನ್, ಬಾಡಿ ಪೇನ್, ಹೆಡ್ ಪೇನ್, ಮೈಗ್ರೇನ್, ಹೆಡೇಕ್ ಎಲ್ಲ ಸ್ಟಾರ್ಟ್ ಆಗಿ ಚಳಿ ಜ್ವರ ಬಿಟ್ಟು ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಫುಲ್ಲು ರೆಸ್ಟಲ್ಲಿದ್ದೆ. 3 ಡೇಸ್ ಲೀವ್ ತಗೊಂಡು ಇದ್ದೆ. ಸೊ ಎದ್ದೇಳೋಕ್ಕೇ ಮನಸ್ಸಿಲ್ಲ. ಹೆಲ್ತ್ ಬೇರೆ ತುಂಬ ಅಪ್ಸೆಟ್ ಆಗಿತ್ತು. ಮತ್ತು ಫೈನಲಿ ನಾನು ಊಟ ಬೇರೆ ಸರಿಯಾಗಿ ಮಾಡಿರಲಿಲ್ಲ. ಹಾಗಾಗಿ ಅಮ್ಮ ಹೇಳಿದರು, ನೀನು ಊಟಕ್ಕೆ ಇವತ್ತು ಕೊಕ್ಕಂ ಸಾರು ಮಾಡು ಅಂತ. ಕೊಕ್ಕಂ ಸಾರು ಮಾಡಿದ್ದೆ ನೋಡಿ. ಲೀವಲ್ಲಿದ್ದಲ್ಲ, ರೆಸ್ಟಲ್ಲಿದ್ದೆ, ಕಂಪ್ಲೀಟ್ ರೆಸ್ಟಲ್ಲಿದ್ದೆ. ಸೊ ಅಡುಗೆ ಮಾಡುವ ಮೂಡೇ ಇಲ್ಲ. ಮತ್ತು ಇನ್ನೇನು ಮಾಡೋದು, ಊಟ ಮಾಡಬೇಕಲ್ಲ, ಮೆಡಿಸಿನ್ ಬೇರೆ ತಗೋಬೇಕು. ಹಾಗಾಗಿ ಚಳಿ ಜ್ವರ ಬಂದು ಬಾಯಿ ರುಚಿ ಇಲ್ಲದ ಕಾರಣ ಕೊಕ್ಕಂ ಸಾರು, ಬೀಟ್ರೂಟ್ ಪಲ್ಯ ಮತ್ತು ಬಾಯ್ಲ್ಡ್ ರೈಸ್ ಮಾಡಿದ್ದೆ. ಊಟ ಮಾಡಿ ಟ್ಯಾಬ್ಲೆಟ್ ಬೇರೆ ತಗೊಳ್ಳೋಕಿತ್ತು. ಗೈಸ್, ನನಗೆ ಹುಷಾರಿಲ್ಲ. ಕೋಲ್ಡ್ ಆ್ಯಂಡ್ ಫೀವರ್, ಥ್ರೋಟ್ ಪೇನ್, ಬಾಡಿ ಪೇನ್, ಹೆವಿ ಹೆಡ್ ಪೇನ್ ಇದೆ. ಸೊ ಹಾಗಾಗಿ ಇವತ್ತು 3 ದಿವಸದಿಂದ ವೆರಿ ಬ್ಯಾಡ್ಲಿ ಐ ಆಮ್ ಸಫರಿಂಗ್ ಫ್ರಮ್ ಕೋಲ್ಡ್, ಫೀವರ್, ಥ್ರೋಟ್ ಪೇನ್, ಆಯಿತಾ. ಸೊ ಫೈನಲಿ ಇವತ್ತು 3 ದಿವಸದ ನಂತರ ಅಡುಗೆ ಮಾಡಿದ್ದೀನಿ. ಊಟ ಮಾಡೋಕ್ಕೆ ಮನಸ್ಸೇ ಇಲ್ಲ. ತುಂಬ 3 ದಿವಸ ಮಲಗಿದ್ದೆ, ರೆಸ್ಟ್ ಮಾಡಿದ್ದು, ಟ್ಯಾಬ್ಲೆಟ್ ಎಲ್ಲ ತಗೊಂಡು ನೋಡಿ. ಈಗ ಅಡುಗೆ ಇವತ್ತು ಮಾಡಿದ್ದೀನಿ. ಫೈನಲಿ ಊಟ ಮಾಡೋಕ್ಕೆ ಮನಸ್ಸಿಲ್ಲ, ಆದರೂ ಅಡುಗೆ ಮಾಡಿದ್ದೀನಿ. ಯಾಕಂದರೆ ಇವತ್ತು ಜ್ವರಕ್ಕೆಲ್ಲ ಅಮ್ಮ ಹೇಳಿದ್ರು ಕೊಕ್ಕಂ ಸಾರು ಮಾಡು ಅಂತ. ಹಾಗೆ ಕೊಕ್ಕಂ ಸಾರು ಮಾಡಿದ್ದೀನಿ ನೋಡಿ. ಮತ್ತು ಇದೊಂದು ಬೀಟ್ರೋಟ್ ಇದ್ದಿದ್ದು ಮಾಡಿದ್ದೀನಿ. ಬಾಯಿ ರುಚಿಯೇ ಇಲ್ಲ ನನಗೆ. ಹಾಗೆ ಒಂದು ಬಾಯ್ಲ್ಡ್ ರೈಸ್ ಮಾಡಿದ್ದೀನಿ. ಚೂರು ಬಾಯಿ ರುಚಿ ಇಲ್ಲ, ವಾಯ್ಸ್ ಎಲ್ಲ ಹೋಗಿಬಿಟ್ಟಿದೆ. ಗಂಟ್ಲು ನೋವು, ಜ್ವರ, ತೆಮ್ಮ, ಕಫ, ಶೀತ ಆಗಿ ಬಾಡಿ ಪೇನ್ ಮತ್ತು ಹೆಡ್ ಪೇನ್ ತುಂಬ ಇದೆ. ಎದ್ದೊಳಕ್ಕೇ ಆಗ್ತಾಯಿಲ್ಲ. ಜ್ವರ ಬಿಟ್ಟು ಬರ್ತಾ ಇದೆ ನನಗೆ. ಬಾಡಿಯಲ್ಲಿ ಎನರ್ಜಿ ಇಲ್ಲ. ನಾನು ಮನೆ ಕೆಲಸ ಬೇರೆ ಮಾಡಬೇಕಿದ್ರ ನಡುವೆ ಒಬ್ಬಳೆ. ಏನು ಮಾಡೋದು, ಎಲ್ಲ ಕೆಲಸ ಮನೆ ಕೆಲಸ ಮಾಡಿಲ್ಲ ಅಂದ್ರೂ ಒಂದಷ್ಟು ಪಾತ್ರೆ ಬಿದ್ದಿದೆ. ಅಡುಗೆ ಬೇರೆ ಮಾಡಬೇಕು ಅಂತ ಮಾಡಿದೆ. ಇವತ್ತು 3 ದಿವಸದ ನಂತರ ಮಾಡಿದ್ದು. ಸರಿಯಾಗಿ ಊಟನೂ ಮಾಡಿಲ್ಲ. ಸೊ ಜ್ವರ ಬಿಟ್ಟು ಬರ್ತಾ ಇದೆ ನೋಡಿ. ನನ್ನ ಮುಖ ಎಲ್ಲ ಹೇಗೆ ಆಗಿದೆ. ಸರಿಯಾಗಿ ಊಟ ಮಾಡಿಲ್ಲ, ಟ್ಯಾಬ್ಲೆಟ್ ತೊಗೊಂಡು ಮಲಗಿರೋದು ಅಷ್ಟೇ. 3 ದಿವಸದಿಂದ ಹೆವಿ ಕೋಲ್ಡು, ಫೀವರ್, ಥ್ರೋಟ್ ಪೇನ್ ಆಗಿದೆ. ಜ್ವರ ಬಿಟ್ಟು ಬರ್ತಾ ಇದೆ. ಬಾಯಿ ರುಚಿನೇ ಎಲ್ಲ ಆಗಿ ಹೋಗಿದೆ. ಫೈನಲಿ ಒಂದು ಅಡುಗೆ ಮಾಡಿದ್ದೀನಿ ಅಷ್ಟೇ ಇವತ್ತು 3 ದಿವಸದ ನಂತರ. ಊಟನೇ ಹಸಿವೆ ಆಗ್ತಾಯಿಲ್ಲ, ಆದರೂ ಏನು ಮಾಡೋದು ಅಂತ ಕೊಕ್ಕಂ ಸಾರು ಮಾಡಂತ ಅಮ್ಮ ಹೇಳಿದರು. ಜ್ವರಕ್ಕೆ ಜ್ವರ, ಗಂಟಲು ನೋವೆಲ್ಲ ಅದಕ್ಕೆ, ಶೀತ ಕಫಕ್ಕೆಲ್ಲ, ಗಂಟಲು ನೋವು ಆಗಿರೋದಕ್ಕೆಲ್ಲ ಕೊಕ್ಕಂ ಸಾರು ತುಂಬ ಒಳ್ಳೆಯದಂತ ಹೇಳಿದೆ. ಅದಕ್ಕೆ ಇವತ್ತೊಂದು ಫೈನಲಿ ಮಾಡಿದ್ದೀನಿ. ಮತ್ತು ಇದೊಂದು ಬೀಟ್ರೋಟ್ ಇದ್ದಿದ್ದು ಮಾಡಿದ್ದೀನಿ. ಹಾಗೆ ಬಾಯ್ಲ್ಡ್ ರೈಸ್, ಗಂಜಿ ಮಾಡಿದ್ದೀನಿ. ಏನು ಮಾಡೋದು ಗೈಸ್, ಹುಷಾರಿಲ್ಲದಾಗ ನಾವೇ ನಮಗೆ ಯಾರು ಹೆಲ್ಪಿಗೆ ಇಲ್ಲದಾಗ ನಾವೇ ಮಾಡ್ಕೋಬೇಕಾಗುತ್ತೆ. ನಾವು ಯಾರಿಗೂ ಡಿಪೆಂಡ್ ಆಗೋಕ್ಕಾಗಲ್ವಲ್ಲ. ಸೊ ಫೈನಲಿ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀನಿ. ನನಗೆ ತಲೆಭಾರ ಮತ್ತು ಬಾಡಿ ಪೇನ್ ಇನ್ನೂ ಕಮ್ಮಿ ಆಗಿಲ್ಲ. ಜ್ವರ ಬಿಟ್ಟು ಬರ್ತದೆ. ಒಂದು ಸಲ ಕಮ್ಮಿ ಆಗ್ತದೆ, ಒಂದು ಸಲ ಮತ್ತೆ ಸ್ಟಾರ್ಟ್ ಆಗ್ತದೆ. ಇವಾಗ ಊಟ ಮಾಡಬೇಕು ಗೈಸ್. ಊಟ ಇವಾಗ ಸರ್ವ್ ಮಾಡಿದ್ದೀನಿ, ಇನ್ನೇನು ಊಟ ಮಾಡೋದಷ್ಟೇ. ಹೆಲ್ತ್ ಸರಿ ಇಲ್ಲದಾಗ ಊಟ ಮಾಡೋಕ್ಕೇ ಸೇರಲ್ಲ. ಅದು ಬೇರೆ ನನ್ನ ಮುಖ ಹೇಗೆ ಆಗಿದೆ ನೋಡಿ, ದೊಡ್ಡ ಒಂದು ಪೇಷಂಟ್ ಥರ ಆಗಿ ಹೋಗಿದೆ. ನೋಡೋಕ್ಕಾಗಲ್ಲ, ಆ ಥರ ಆಗಿ ಹೋಗಿದೆ. ತುಂಬ ವೀಕ್ನೆಸ್ ಇದೆ ನನಗೆ. ಸೊ ಜ್ವರ, ಬಾಡಿ ಪೇಯ್ನ್ ಬಿಟ್ಟು ಕಫ, ತೆಮ್ಮ, ಬಾಡಿ ಮೈಗ್ರೇನ್, ಹೆಡೇಕ್ ಎಲ್ಲ ಒಟ್ಟಿಗೆ ಬಂದಿದ್ದರಿಂದ ತುಂಬ ವೀಕ್ನೆಸ್ ಇತ್ತು, ಲೋ ಎನರ್ಜಿ ಇತ್ತು. ಸೊ ಮುಖ ಬೇರೆ ಹೇಗೆ ಆಗಿದೆ ನೋಡಿ, ಪೇಷಂಟ್ ಥರ ಆಗಿ ಹೋಗಿದೆ. ಸೊ ಫೈನಲಿ ಊಟಕ್ಕೆ ಕುತ್ಕೊಂಡೆ.
3 ದಿವಸದಿಂದ ಸರಿಯಾಗಿ ಊಟನೂ ಮಾಡಿರಲಿಲ್ಲ. ಸೊ ಕೊಕ್ಕಮ್ ಸಾರು ಸ್ವಲ್ಪ ಸ್ಪೈಸಿ ಮಾಡಿದ್ದೆ, ಪೆಪ್ಪರ್ ಎಲ್ಲ ಹಾಕಿ, ಅಂದರೆ ಕಷಾಯ ಥರ ಕುಡಿಯುವ ಥರ, ಸೂಪ್ ಥರ. ಗೈಸ್ ಹುಷಾರಿಲ್ಲದೆ ಇದ್ದಾಗ ನನಗೆ ವಾಯ್ಸ್ ಇರಲಿಲ್ಲ, ಕಂಪ್ಲೀಟ್ ವಾಯ್ಸ್ ಹೋಗಿತ್ತು ಥ್ರೋಟ್ ಪೇನ್ ಆಗಿ. ಸೊ ಇದು ಸ್ವಲ್ಪ ಹುಷಾರಾದ ನಂತರ ನಾನು ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿರೋದು. ಮೆಡಿಸಿನ್ ತಗೋಬೇಕಲ್ವಾ, ಅದಕ್ಕೋಸ್ಕರ ಊಟ ಮಾಡಿದೆ ಫೋರ್ಸಿಬ್ಲಿ. ಇಷ್ಟಲ್ಲೊಂದು ಬಾಯಿ ರುಚಿಲ್ಲ ಅಂದರು. ಮತ್ತು ಈ ಥರ ಒಂದು ಬೀಟ್ರೋಟ್ ಪಲ್ಯ ಮಾಡಿದೆ. ಹೆಲ್ತಿಗೆ ಒಳ್ಳೇದಲ್ವಾ, ಅದಕ್ಕೋಸ್ಕರ. ಸ್ವಲ್ಪ ಬಾಡಿ ತುಂಬ ವೀಕ್ನೆಸ್ ಇತ್ತು, ಲೋ ಎನರ್ಜಿ ಇದ್ದಿದ್ದರಿಂದ. ಹಾಗೆ ಸಂಜೆ ನಾನು ಜೋರು ಮಳೆ ಬರ್ತಾಯಿತ್ತು, ಕಾಫಿ ಮಾಡಿದೆ. ಅದು ಬೇರೆ ನನಗೆ ಥ್ರೋಟ್ ಪೇನ್ ಆಗಿತ್ತು, ಗಂಟ್ಲು ನೋವು ಬೇರೆ ಇತ್ತಲ್ಲ. ಸೊ ಹಾಗಾಗಿ ನಾನು ಕಾಫಿ ಮಾಡಿದೆ. ಕಾಫಿ ಮಾಡಿ ಕುಡಿದೆ, ಬೆಲ್ಲದ ಕಾಫಿ ಮಾಡಿ. ಸೊ ಚೆನ್ನಾಗಿತ್ತು ಕಾಫಿ. ಸಂಜೆ ಹೊತ್ತಲ್ವಾ, ಅದು ಬೇರೆ ಮಳೆ ಬರುವ ಕಾಫಿ ಮಾಡೋಣ ಅನಿಸ್ತು, ಹಾಗಾಗಿ ಕಾಫಿ ಮಾಡಿ ಕುಡಿದೆ ಗೈಸ್. ಹುಷಾರಿಲ್ಲದಾಗ ನಮ್ಮ ಮುಖ ನೋಡೋಕ್ಕೇ ನಮಗೆ ಒಂಥರ ಅಸಹ್ಯ ಅನಿಸುತ್ತೆ ಅಲ್ಲ, ಅಷ್ಟು ವೀಕ್ನೆಸ್ ಕಾಣಿಸ್ತುತ್ತೆ. ಸೊ ಒಂಥರ ಡಲ್ನೆಸ್ ಕಾಣಿಸ್ತಾ ಇತ್ತು. ಸೊ ಸಂಜೆ ಹೊತ್ತು ಕಾಫಿ ಮಾಡಿ ಕುಡಿದೆ ಗೈಸ್. ಸೊ ಫೈನಲಿ ನಾನು ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಇದಿಷ್ಟೇ ಇವತ್ತಿನ ವ್ಲಾಗ್. ಸೊ ನಾನು ಹೆಲ್ತ್ ಇಶ್ಯೂ, ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ನನಗೆ ಏನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ. 3 ಡೇಸ್ ಲೀವಲ್ಲಿದ್ದೆ ನಾನು, 3-4 ಡೇಸ್. ಸೊ ಕಂಪ್ಲೀಟ್ ರೆಸ್ಟಲ್ಲಿದೆ, ಹಾಗಾಗಿ ವ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಊರಿಂದ ಬಂದ ನಂತರ ನನಗೆ ಅವತ್ತೇ ಚಳಿ ಜ್ವರ, ಬಾಡಿ ಪೇಯ್ನ್, ಕೋಲ್ಡು, ಮತ್ತು ಹೆಡ್ಡೇಕ್, ಕಾಫು, ಮೈಗ್ರೇನ್, ಹೆಡ್ಡೇಕ್, ಬಾಡಿ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಟ್ಯಾಬ್ಲೆಟ್ ತಗೊಂಡ್ರೂ ಕಮ್ಮಿ ಆಗಿರಲಿಲ್ಲ. ಇದಾಗಿತ್ತು ನನ್ನ ಹೆಲ್ತ್ ಅಪ್ಡೇಟ್. ಹೀಗಾಗಿ ನನಗೆ ವ್ಲಾಗ್ ಮಾಡೋಕ್ಕೂ ಆಗಿರಲಿಲ್ಲ, ಲೈವ್ ಬರೋಕ್ಕೂ ಆಗಿಲ್ಲ, ಶಾರ್ಟ್ಸ್ ಹಾಕೋಕ್ಕೂ ಆಗಿರಲಿಲ್ಲ. ಸಾರಿ ಗೈಸ್, ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಇಲ್ಲಿಗೆ ನಾನು ಈ ವ್ಲಾಗ್ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಈ ರೀತಿ ಹೆಲ್ತ್ ಅಪ್ಸೆಟ್ ಆದಾಗ ರಿಕವರ್ ಆಗೋಕ್ಕೆ 1 ವೀಕ್ ಟೈಮ್ ಬೇಕಾಗುತ್ತೆ. So although I am quite getting better. See you guys, take care. Thank you so much for watching the vlog.